ಭಗವಂತನಲ್ಲಿ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ಕೇಳಿಸ್ಕೊ, ಸ್ಪಷ್ಟವಾಗಿ ಕೇಳಿಸ್ಕೊ. ನಿನ್ನ ಕಳ್ಕೋಬೇಕು ಅನ್ನೋ ಮನಸ್ಥಿತಿ ಪರಿಸ್ಥಿತಿ ಈ ಕ್ಷಣಕ್ಕೂ ಇಲ್ಲ ನನಗೆ. ಪ್ರತಿ ಕ್ಷಣ ಅರ್ಥ ಮಾಡಿಸಿ ಹೇಳಿದೆ. ಎಷ್ಟು ಅಂತ ಅರ್ಥ ಮಾಡಿಸ್ಲಿ? ನಾನು ಮನುಷ್ಯ ಅಲ್ವಾ? ಪ್ರತಿಯೊಂದು ಸಂದರ್ಭಕ್ಕೂ ಪ್ರತಿಯೊಂದು ಕ್ಷಣಕ್ಕೂ ಅರ್ಥ ಮಾಡಿಸಿ ಹೇಳಬೇಕು ಅಂದ್ರೆ ಭಗವಂತನ ಕಡೆಯಿಂದನೂ ಆಗಲ್ಲ, ಭಗವಂತನ ಕಡೆಯಿಂದನೂ ಆಗಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಆಕಾಂಕ್ಷೆಗಳು ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತೆ. ಪ್ರತಿ ಸಾರಿನೂ ಅರ್ಥ ಮಾಡಿಸಿ ಹೇಳೋದು ಒಂದು ಜೀವನ ಅಲ್ಲ. ಅಲ್ಲಿ ಬೇಜಾರ್ ಮಾಡೋ ಉದ್ದೇಶ ಇದ್ದಿಲ್ಲ, ಅರ್ಥ ಮಾಡಿಸಿ ಹೇಳಕ್ ಪ್ರಯತ್ನ ಪಟ್ಟೆ ಅಷ್ಟೇ. ಭಗವಂತನಲ್ಲಿ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ಕೇಳಿಸ್ಕೊ, ಸ್ಪಷ್ಟವಾಗಿ ಕೇಳಿಸ್ಕೊ. ನಿನ್ನ ಕಳ್ಕೋಬೇಕು ಅನ್ನೋ ಮನಸ್ಥಿತಿ ಪರಿಸ್ಥಿತಿ ಈ ಕ್ಷಣಕ್ಕೂ ಇಲ್ಲ ನನಗೆ. ಪ್ರತಿ ಕ್ಷಣ ಅರ್ಥ ಮಾಡಿಸಿ ಹೇಳಿದೆ. ಎಷ್ಟು ಅಂತ ಅರ್ಥ ಮಾಡಿಸ್ಲಿ? ನಾನು ಮನುಷ್ಯ ಅಲ್ವಾ? ಪ್ರತಿಯೊಂದು ಸಂದರ್ಭಕ್ಕೂ ಪ್ರತಿಯೊಂದು ಕ್ಷಣಕ್ಕೂ ಅರ್ಥ ಮಾಡಿಸಿ ಹೇಳಬೇಕು ಅಂದ್ರೆ ಭಗವಂತನ ಕಡೆಯಿಂದನೂ ಆಗಲ್ಲ, ಭಗವಂತನ ಕಡೆಯಿಂದನೂ ಆಗಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಆಕಾಂಕ್ಷೆಗಳು ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತೆ. ಪ್ರತಿ ಸಾರಿನೂ ಅರ್ಥ ಮಾಡಿಸಿ ಹೇಳೋದು ಒಂದು ಜೀವನ ಅಲ್ಲ. ಅಲ್ಲಿ ಬೇಜಾರ್ ಮಾಡೋ ಉದ್ದೇಶ ಇದ್ದಿಲ್ಲ.